ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಇಂದಿನ ವಿಷಯ, ಗುರುಗಳೇ, ಹಲವಾರು ಗುರುಗಳ ಬಳಿ ಹೋಗಿ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕೇಳಿದ್ರಿ. ಸಾಕಷ್ಟು ಖರ್ಚುಗಳು ಆದವು, ಆದರೆ ಪರಿಹಾರ ಸಿಕ್ಕಲಿಲ್ಲ. ಇದಕ್ಕೆ ಏನು ಕಾರಣ, ನಾವು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ವಂಡರ್ಫುಲ್ ಪ್ರಶ್ನೆ. ಸ್ನೇಹಿತರೆ, ನೀವು ಯಾವ ಗುರುಗಳ ಬಳಿ ಹೋಗಿದ್ರಿ ಅದು ನನಗೆ ಗೊತ್ತಿಲ್ಲ. ಆದ್ದರಿಂದ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ. ನೀವು ನನ್ನ ಬಳಿ ಏನಾದರೂ ಬಂದು ಪರಿಹಾರ ಸಿಕ್ಕಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಇದಕ್ಕೆ ಉತ್ತರಗಳನ್ನು ಕೊಡ್ತಾ ಇದ್ದೆ. ಆದರೆ ಇಲ್ಲಿ ಮೊದಲು ಗುರುಗಳು ಅಂತಂದರೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಸ್ವಾಮೀಜಿಗಳನ್ನೂ ಗುರುಗಳು ಅಂತಾರೆ, ಅರ್ಚಕರನ್ನ ಗುರುಗಳು ಅಂತಾರೆ, ವಿದ್ಯೆ ಹೇಳ್ಕೊಟ್ಟವ್ರನ್ನ ಗುರುಗಳು ಅಂತಾರೆ, ಕಲೆಗಳು ಹೇಳ್ಕೊಟ್ಟವ್ರನ್ನ ಗುರುಗಳು ಅಂತಾರೆ. ಹಂಗೆ ಅಂದ್ಕೊಳ್ಳೋದು ಬಹಳ ಅದ್ಭುತವಾದಂತಹ ನಮ್ಮ ಸಂಸ್ಕಾರ. ಒಂದಕ್ಷರ ಹೇಳ್ಕೊಟ್ಟವರು ಗುರುಗಳು ಅಂತ ಕರೀತಾರೆ. ಖಂಡಿತವಾಗ್ಲೂ ಅದು ಸತ್ಯವಾದ ಮಾತು. ಆದರೆ ಮೂಲ ಒಂದು ಇದೆಯಲ್ಲ, ಒಂದು ಮೂಲ ಅಂತಿದೆ. ನಿಜ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಇದೆರಡಕ್ಕೂ ವ್ಯತ್ಯಾಸ ಇದೆ. ನಿಜ ಮತ್ತೆ ಸತ್ಯ, ಪ್ರಾಯಶ್ಚಿತ್ತ ಮತ್ತೆ ಪಶ್ಚಾತ್ತಾಪ, ಇದು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಪ್ರೀತಿ ಪ್ರೇಮ ಎರಡು ಒಂದೇ ಅಂತ ಅನ್ಕೊಂಬಿಡಿ, ಇದೆರಡಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಅಭಿವೃದ್ಧಿ ಸಮೃದ್ಧಿ, ಇದೆರಡಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಅದೇ ರೀತಿ ಗುರು ಅಂದರೆ ಯಾರು, ಶಿಕ್ಷಕ ಅಂದರೆ ಯಾರು, ಎಲ್ಲರೂ ಗುರುಗಳಾಗೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕೆಲವರು ಗುರುಗಳು ಅಂತ ಅನ್ನಿಸ್ಕೊಂಡವ್ರು ಅಥವಾ ನೀವು ಕರೆಯುವಂಥವ್ರು. ನನ್ನ ಪ್ರಕಾರ ಗುರುಗಳು ಅಂದರೆ ಅದು ವಿಷಯನೇ ಬೇರೆ. ಬಟ್ ನೀವು ತಿಳ್ಕೊಂಡಿರುವಂತಹ ಗುರುಗಳಲ್ಲಿ, ಉದಾಹರಣೆಗೆ ನಾನು ನಿಮಗೆ ಒಂದು ಕಾರ್, ಯಾವುದೋ ಒಂದು ಕಾರ್ ಅಂತ ತಿಳ್ಕೊಳ್ಳಿ. ಆ ಕಾರ್ಗೆ ಕಿಟಕಿ, ಈ ಮಿರರ್ ಇರ್ತದಲ್ಲ, ಅದನ್ನು ರಿಪೇರಿ ಮಾಡುವಂಥ ಒಬ್ಬ ಮೆಕ್ಯಾನಿಕ್ಕು. ಇವಂದು ಏನು ಕೆಲಸ ಅಂದರೆ ಕೇವಲ ಕನ್ನಡಿಯನ್ನು ರಿಪೇರಿ ಮಾಡ್ತಾನಷ್ಟೇ. ಹೊರಗಡೆ ಇರೋವಂಥ ಆ ಡೋರಿಂದ ಹೊರಗಡೆ ಪಕ್ಕದಲ್ಲಿ ಲೆಫ್ಟ್ ಟು ರೈಟ್ ಇರೋವಂಥ ಮಿರರನ್ನು ರಿಪೇರಿ ಮಾಡೋಂಥ. ಇನ್ನೊಬ್ಬ ಬ್ಯಾನೆಟ್ ಏನಾದರೂ ಲಾಕ್ ಆಗಿದ್ರೆ ರಿಪೇರಿ ಮಾಡ್ತಾನೆ. ಇನ್ನೊಬ್ಬ ಸ್ಟೇರಿಂಗ್ ಲಾಕ್ ಆಗಿದ್ರೆ ರಿಪೇರಿ ಮಾಡ್ತಾನೆ. ಈ ಗೇರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಪೇರಿ ಮಾಡ್ತಾನೆ. ಎಕ್ಸಲೇಟ್ರು, ಬ್ರೇಕು, ಕ್ಲಚ್ಚಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ರಿಪೇರಿ ಮಾಡ್ತಾನೆ. ಟೈರ್ ಪಂಚರ್ ಹಾಕೋನು ಬೇರೆ, ವೀಲ್ ಅಲೈನ್ಮೆಂಟ್ ಮಾಡೋನು ಬೇರೆ, ಗಾಡಿ ಸರ್ವಿಸ್ ಮಾಡೋನು ಬೇರೆ, ಆಯಿಲ್ ಚೇಂಜ್ ಮಾಡೋನು ಬೇರೆ. ಈ ಥರ ಒಂದು ಕಾರಿಗೆ ಸುಮಾರು 100 ಥರ ಮೆಕ್ಯಾನಿಕ್ಗಳು ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಮಾಡ್ತಾರೆ. ನೀವು ಈಗ ಗೇರ್ ಕೆಟ್ಟೋಗಿದೆ ಅಂತಂದರೆ ಮಿರರ್ ಮೆಕ್ಯಾನಿಕ್ ಹತ್ರ ಹೋದರೆ ಅವನೇನು ಮಾಡ್ತಾನೆ? ಇವಾಗ ಸರ್ವಿಸ್ ಸ್ಟೇಷನ್ನಲ್ಲಿ ಎಲ್ಲವೂ ಕೂಡ ಸರ್ವಿಸ್ ಮಾಡಿಕೊಡ್ತಾರೆ. ನಾನು ನಿಮಗೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಗೇರು ವರ್ಕ್ ಆಗ್ತಾ ಇಲ್ಲ, ಆದರೆ ನೀವು ಹೋಗಿರೋದು ಮಿರರ್ ಹತ್ರ. ಮಿರರ್ನವನು ಹೇಗೆ ಮಾಡ್ತಾನೆ ಗೇರಿಗೆ? ಅದಕ್ಕೂ ಅವನಿಗೂ ಸಂಬಂಧನೇ ಇಲ್ಲ. ಕೇವಲ ಒಂದೊಂದು ವಿದ್ಯೆ ಕಲ್ತ್ಕೊಂಡಂತಹ ಹಲವಾರು ಮಹನೀಯರು ಗುರುಗಳು ಇದ್ದಾರೆ. ಅವ್ರಿಗೆ ಕೇವಲ ಒಂದು ರಿಪೇರಿ ಮಾಡೋದು ಮಾತ್ರ ಗೊತ್ತು, ಇನ್ನು 99 ಗೊತ್ತಿಲ್ಲ. ಯಾರಿಗೋ ಇನ್ನೊಂದು ರಿಪೇರಿ ಮಾಡೋದು ಗೊತ್ತಿದೆ, ಪಂಚರ್ ಹಾಕೋದು ಗೊತ್ತಿದೆ, ಬಟ್ ಗಾಡಿ ರಿಪೇರಿ ಮಾಡೋದು ಗೊತ್ತಿಲ್ಲ. ನೀವು ಅವ್ರ ಹತ್ರ ಹೋಗ್ಬಿಟ್ಟು ಗಾಡಿ ರಿಪೇರಿ ಮಾಡಿಕೊಡಿ ಅಂದರೆ ಎಲ್ಲಿಂದ ಮಾಡ್ತಾರೆ? ಖಂಡಿತವಾಗ್ಲೂ ಮಾಡೋದಿಲ್ಲ. ಕೆಲವರು ಅಸ್ಟ್ರಾಲಜಿ ಇಟ್ಕೊಂಡು ನಾನು ಇಡೀ ಜೀವನದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಕೊಡ್ತೀನಿ. ಕೆಲವರು ನ್ಯೂಮರಾಲಜಿಯಿಂದ ನಾನು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತೀನಿ. ನಾನು ಕೇವಲ ವಾಸ್ತುಶಾಸ್ತ್ರದಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತೀನಿ. ಮತ್ತೆ ಕೆಲವರು ಸಂಮೋಹಿನಿಯಿಂದ ನಾನು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತೀನಿ. ಸಾಧ್ಯವೇ ಇಲ್ಲ. ನಾನು ಅನುಭವಿಸಿ ನೋಡ್ಬಿಟ್ಟಿದ್ದೀನಿ. ನಾನು ಕೂಡ ಹಿಪ್ನೋಥೆರಪಿಸ್ಟ್. ಎಲ್ಲ ಸಮಸ್ಯೆಗಳು ಸಂಮೋಹಿನಿಯಿಂದ ಸಾಲ್ವ್ ಆಗೋದಿಲ್ಲ. ನಾನು ರೇಖೆಯಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ. ನಾನು ಕೇವಲ ಪ್ರಾಣಿಕ್ ಹೀಲಿಂಗಿಂದ ಬಗೆಹರಿಸ್ತೀನಿ. ನಾನು ಹೀಲಿಂಗ್ ಮಾಡ್ತೀನಿ. ನಾನು ಕೌನ್ಸಿಲಿಂಗ್ ಮೂಲಕ ಬಗೆಹರಿಸ್ಬಿಡ್ತೀನಿ. ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಇಲ್ಲಿ 100 ಥರ ಮಾತ್ರ ಅಲ್ಲ, ನನಗೆ ತಿಳಿದಂಗೆ 1000 ಥರ ಗುರುಗಳು ಸಿಗ್ತಾರೆ. ಇನ್ನೂ ಹುಡುಕಾಡಿದ್ರೆ 10,000 ಥರ ಸಿಗ್ತಾರೆ. ಇನ್ನೂ ಹೆಚ್ಚಾಗಿ ಅಧ್ಯಯನ ಮಾಡ್ತೀನಿ ಆಳವಾಗಿ ಅಂತಂದರೆ 1,00,000 ಥರ ಗುರುಗಳು ಸಿಗ್ತಾರೆ. 1,00,000 ವೆರೈಟಿ ಗುರುಗಳು ಸಿಗ್ತಾರೆ. ನೀವು ಯಾರ ಬಳಿ ಹೋಗಿದ್ದೀರ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೂ ನಾನು ನಿಮಗೆ ಹೇಳೋವಂಥ ವಿಚಾರ, ಗುರುಗಳ ಬಳಿ ಹೋದಾಗ ನನ್ನ ಅನುಭವಗಳನ್ನು ಮುಂದೆ ಹಂಚ್ಕೊಳ್ತೀನಿ. ನನ್ನ ಬಳಿ ಇಲ್ಲಿ ಕೇವಲ ಆಶೀರ್ವಾದ ತಗೊಳ್ಳೋದಕ್ಕೋಸ್ಕರ ಬರ್ತಾರೆ. ಅಂದರೆ ಗುರುಗಳೇ, ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡಿದೆ, ಫೇಸ್ಬುಕ್ಕಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ,
ಯಾವುದೋ ಸತ್ಸಂಗ ಕಾರ್ಯಕ್ರಮದಲ್ಲಿ ನೋಡಿದೆ. ಸೊ ಪ್ರವಚನಕ್ಕೆ ಕೇಳಿದೆ, ಬಹಳ ಖುಷಿ ಅನ್ನಿಸ್ತು. ದಯವಿಟ್ಟು ನಿಮ್ಮ ದರ್ಶನ ಕೊಡಿ. ಬರ್ತಾರೆ, ಕನ್ಸಲ್ಟೇಷನ್ ಫೀಸು ಕೂಡ ಕೊಡ್ತಾರೆ. ಏನೂ ಕೇಳೋದಿಲ್ಲ, ಏನೂ ಅವ್ರಿಗೆ ಬೇಕಾಗಿಲ್ಲ. ಕೇವಲ ಅವ್ರಿಗೆ ನನ್ನ ದರ್ಶನ ನೋಡಬೇಕು, ಅಂದರೆ ನನ್ನನ್ನು ನೋಡಬೇಕು, ಮಾತಾಡಿಸ್ಬೇಕು, ನನ್ನ ಬಳಿ ಆಶೀರ್ವಾದ ತಗೊಳ್ಬೇಕು, ಹೋಗ್ಬೇಕು. ಅವ್ರಿಗೆ ಮಾರ್ಗದರ್ಶನ ಬೇಕಾಗಿಲ್ಲ, ಪರಿಹಾರ ಬೇಕಾಗಿಲ್ಲ, ಅವ್ರಿಗೆ ಯಾವುದೇ ರೀತಿ ಜ್ಞಾನನೂ ಬೇಕಾಗಿಲ್ಲ. ಕೇವಲ ದರ್ಶನ ಮತ್ತು ಆಶೀರ್ವಾದ, ಇಷ್ಟಕ್ಕೆ ಮಾತ್ರ ಬರ್ತಾರೆ. ಅವ್ರಿಗೆ ತಥಾಸ್ತು ಕಣೆಯ, ಒಳ್ಳೇದಾಗಲಿ ನಿನಗೆ, ದೀರ್ಘಾಯುಷ್ಮಾನ್ ಭವ ಅಂತಂದರೆ ಫುಲ್ ಖುಷಿ ಆಗ್ಬಿಡ್ತಾನೆ. ಇನ್ನು ಅವನು ಯಾವಾಗಲಾದರೂ ಇನ್ನೊಂದ್ಸಲ ಆಶೀರ್ವಾದ ತಗೊಳಕ್ಕೆ 6 ತಿಂಗಳಿಗೋ ವರ್ಷಕ್ಕೋ ಬರ್ತಾನೆ, ಆಶೀರ್ವಾದ ತಗೊಂಡು ಹೋಗ್ತಾನೆ. ಇವನು ನನ್ನ ಬಳಿ ಯಾವುದೇ ರೀತಿ ಮಾರ್ಗದರ್ಶನ, ಪರಿಹಾರ, ಜ್ಞಾನಾರ್ಜನೆ ಖಂಡಿತವಾಗ್ಲೂ ಇವನಿಗೆ ಅವಶ್ಯಕತೆ ಇಲ್ಲ. ಇನ್ನು ಕೆಲವರು ಕೇವಲ ಮಾರ್ಗದರ್ಶನಕ್ಕೆ ಮಾತ್ರ ಬರ್ತಾರೆ, ಪರಿಹಾರಗಳು ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಕೇವಲ ಮಾರ್ಗದರ್ಶನ, ನೋಡಿ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಇದನ್ನ ನೀನು ಹಿಂಗೆ ಮಾಡಬೇಕು, ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಹೇಳ್ಕೊಡ್ತೀನಿ, ಅದಕ್ಕೋಸ್ಕರ ಬರ್ತಾರೆ. ಅವರು ನನ್ನ ಬಳಿ ಯಾವುದೇ ರೀತಿ ಕೊಡೋದು ತಗೊಳ್ಳೋದು ಇರೋದಿಲ್ಲ, ವ್ಯವಹಾರಗಳು ಇರೋದಿಲ್ಲ, ಕೇವಲ ಮಾರ್ಗದರ್ಶನ. ಮತ್ತೆ ಕೆಲವರು ಪರಿಹಾರಕ್ಕೋಸ್ಕರ ಬರ್ತಾರೆ, ಅವ್ರಿಗೆ ಮಾರ್ಗದರ್ಶನ ಬೇಕಾಗಿಲ್ಲ, ಆಶೀರ್ವಾದ ಬೇಕಾಗಿಲ್ಲ, ದರ್ಶನನೂ ಬೇಕಾಗಿಲ್ಲ, ಕೇವಲ ಪರಿಹಾರ. ಅವ್ರಿಗೇನೋ ಸಮಸ್ಯೆ ಇದೆ, ಅದಕ್ಕೆ ಸೊಲ್ಯೂಷನ್ ಬೇಕಷ್ಟೆ, ಅದಕ್ಕೋಸ್ಕರ ಬರ್ತಾರೆ. ಇನ್ನು ಕೆಲವರು ನನ್ನ ಬಳಿ ಕೆಲವೊಂದು ವಿದ್ಯೆಗಳನ್ನು ಕಲಿಯೋದಕ್ಕೆ ಬರ್ತಾರೆ, ವಿದ್ಯೆಗಳು ಕಲಿಸ್ಕೊಡಿ ಅಂತ. ಖಂಡಿತವಾಗ್ಲೂ ನಿಮಗೆ ಆ ಯೋಗ್ಯತೆ ಅರ್ಹತೆ ಇದ್ದರೆ ಕಲಿಸ್ಕೊಡ್ತೀನಿ. ಬಟ್ ನಾನು ನೋಡ್ದಂಗೆ ಯಾರಿಗೂ ಆ ಯೋಗ್ಯತೆ ಅರ್ಹತೆ ಇಲ್ಲ, ಅದಕ್ಕೋಸ್ಕರ ನಾನು ಯಾರಿಗೂ ಕಲಿಸ್ಕೊಡೋದಿಲ್ಲ. ಕಲಿಸ್ಕೊಡ್ಬೇಕಂದ್ರೆ ಕೆಲವೊಂದು ನಿಯಮಗಳಿದ್ದಾವೆ, ಆ ನಿಯಮಗಳನ್ನು ಅವರು ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಕಲಿಸ್ಕೊಡ್ತೀನಿ. ಆದ್ದರಿಂದ ಕಲಿಸ್ಕೊಡೋದಿಲ್ಲ. ನನಗೆ ಯಾರೂ ಆ ಥರ ಸಿಕ್ಕಿಲ್ಲ ಇದುವರೆಗೂ. 22 ವರ್ಷದಲ್ಲಿ ಇಂಥವನಿಗೆ ಕಲಿಸ್ಕೊಡ್ಬಹುದು ನಾನು ಅಂತ ಸಿಕ್ಕಿಲ್ಲ. ಅಂದರೆ ಬಂದವ್ರ ಬಳಿ ನಾನು ಕೆಲವರನ್ನು ಐಡೆಂಟಿಫೈ ಮಾಡಿದ್ದೀನಿ, ಆದರೆ ಅವ್ರಿಗೆ ಅವಶ್ಯಕತೆ ಇಲ್ಲ, ಕಲಿಯೋ ಆಸಕ್ತಿ ಇಲ್ಲ. ಆದ್ದರಿಂದ ಮತ್ತೊಂದು, ಕೆಲವರು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ತಿಳ್ಕೊಳ್ಳೋದಕ್ಕೋಸ್ಕರ, ಅಂದರೆ ಇವರು ಏನೇನು ಕುತೂಹಲ, ಒಂದು ಆಸಕ್ತಿ, ಏನೇನು ಮಾಡ್ತಾರೆ ಇವರು, ಹೆಂಗೆ ಮಾಡ್ತಾರೆ ಇವರು ಅನ್ನೋದಕ್ಕೋಸ್ಕರ ಅವರು ಬೇರೆ ಬೇರೆ ಹೀಲಿಂಗು, ಸಣ್ಣ ಪುಟ್ಟ ವಿದ್ಯೆಗಳು ಕಲ್ತಿರ್ತಾರೆ. ಅಂಥವ್ರು ಬರ್ತಾರೆ, ಕುತ್ಕೊಳ್ತಾರೆ, ಗಂಟೆಗಟ್ಟಲೆ ಕುತ್ಕೊಂಡು ಮಾತಾಡಿ ಏನೇನು ಸೀಕ್ರೆಟ್ಗಳನ್ನ ಎಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅದನ್ನೆಲ್ಲ ಎಳ್ಕೊಂಡು ಹೋಗಿ ಅವರವರ ವೃತ್ತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಸೊ ಇದೆಲ್ಲವೂ ಕೂಡ ನನ್ನ ಬಳಿ ಬರೋ ಅಂಥವ್ರಿಗೆ ನಾನು ನಿಮಗೆ ಹೇಳ್ತಾ ಇರೋಂಥ ವಿಚಾರ. ಮೂಲವಾಗಿ ಸಮಸ್ಯೆಗಳು ಯಾವ್ಯಾವ ರೀತಿ ಪರಿಹಾರ ಮಾಡ್ತೀರಾ ಅಂತ ಕೇಳಿದರು. ನನ್ನ ಹತ್ರ ಹೆಚ್ಚಾಗಿ ಬರೋದು ಮಕ್ಕಳಿಲ್ಲ ಅನ್ನೋರು, ಮದುವೆ ಆಗಲಿಲ್ಲ ಅನ್ನೋರು, ಸೈಟ್ ಸೇಲ್ ಆಗಿಲ್ಲ, ಮನೆ ಸೇಲ್ ಆಗಿಲ್ಲ, ಜಮೀನು ಸೇಲ್ ಆಗಲಿಲ್ಲ, ಈ ಕೋರ್ಟು ಕಚೇರಿ ಕೇಸ್ಗಳು ಸುಮಾರು ವರ್ಷಗಳಿಂದ ನಡೀತಾ ಇದೆ, ಯಾರಿಗೋ ಡಿವೋರ್ಸ್ ಸಿಕ್ಕಲಿಲ್ಲ, ಯಾರಿಗೋ ಆ ಕೇಸಿಂದ ಸಾಲ್ವ್ ಆಗ್ತಾ ಇಲ್ಲ, ಸೊ ಯಾವುದೋ ಒಂದು ಬಿಸ್ನೆಸ್ಸಿಂದ ಲಾಸ್ ಮಾಡ್ಕೊಂಡಿರೋ ಅಂಥವ್ರು, ಹಲವಾರು ರೀತಿ ಮನೋಜನ್ಯ ಸಮಸ್ಯೆಗಳಿರೋರು, ಸೈಕೋಸೊಮೆಟಿಗೆ, ಡಿವೋರ್ಸ್ ಕೇಸ್ಗಳು, ಅನೈತಿಕ ಸಂಬಂಧಗಳು, ಈ ಥರದ್ದೆಲ್ಲ ಹೆಚ್ಚಾಗಿ ಬರ್ತಾ ಇರ್ತದೆ. ಒಂದು 4 ವರ್ಷದಲ್ಲಿ 62 ಕೋಟಿ ಕಳ್ಕೊಂಡಿದ್ದಾನೆ. ಕೇವಲ ಬರೀ 4 ವರ್ಷದಲ್ಲಿ 62 ಕೋಟಿ ಬಿಸ್ನೆಸ್ ಎಲ್ಲ ಹಾಕಿ ಹಾಕಿ ಹಾಕಿ, ಏನೋ ಅದರಲ್ಲಿ ಲಾಭ ಬಂದ್ಬಿಡುತ್ತೆ ಅಂತ ಹಾಕಿ ಲಾಸ್ ಆಗೋಯ್ತು, ಇನ್ನೊಂದರಲ್ಲಿ ಹಾಕಿದ ಅದ್ರಲ್ಲಿ ಲಾಸ್ ಆಗೋಯ್ತು, ಇನ್ನೊಂದರಲ್ಲಿ ಹಾಕ್ತಾ ಎಲ್ಲ ಲಾಸ್ ಆಗೋಯ್ತು. ಒಂದು 6-7 ಬಿಸ್ನೆಸ್, 4 ವರ್ಷದಲ್ಲಿ 6-7 ಬಿಸ್ನೆಸ್ಸು, 62 ಕೋಟಿ ಸಂಪೂರ್ಣವಾಗಿ ಸರ್ವನಾಶ ಮಾಡ್ಕೊಂಡ್ಬಂದವನು. ಸೊ ಈ ರೀತಿ ಹಣ ಕಳ್ಕೊಂಡವರು ಅಥವಾ ಸಾಲ ಹೆಚ್ಚಾಗಿ ಮಾಡ್ಕೊಂಡಂಥವ್ರು, ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡು ತೀರಿಸ್ಕೊಳ್ದಂಥವ್ರು, ಇಂಥವ್ರು ಬರ್ತಾರೆ. ಇವರೆಲ್ಲರೂ ಬಂದಾಗ ನಾನು ಹೇಳೋದು, ನಾನು ಕಲ್ತಿರೋಂಥ ವಿದ್ಯೆ, ಮೊದಲು ಬಗ್ಗೋದನ್ನು ಕಲಿಬೇಕು. ಸಮಸ್ಯೆಗಳಿರೋರು ಪರಿಹಾರಗಳಿರೋರ ಹತ್ರ ಅಥವಾ ಸಮಸ್ಯೆಗಳು ಪರಿಹಾರಕ್ಕೆ ಬಗ್ಗಬೇಕು. ಯಾರು ಬಗ್ಗೋದಿಲ್ವೋ ಖಂಡಿತವಾಗಲೂ ಇವ್ರಿಗೆ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಸಾಧ್ಯವಿಲ್ಲ, ಭಗವಂತ ಕೂಡ ಬಗೆಹರಿಸೋದಿಲ್ಲ. ಇವ್ರಿಗೆ ಎರಡೇ ದಾರಿ, ಒಂದು ಬಗ್ಗಿ ಸಮಸ್ಯೆಗೆ ಪರಿಹಾರಗಳನ್ನು ತಗೊಳ್ಳೋದು, ಇಲ್ಲಾಂದರೆ ಬಗ್ಗದೇನೆ ಅನುಭವಿಸುವಂಥದ್ದು, ಪಾಲಿಗೆ ಬಂದದ್ದು ಪಂಚಾಮೃತ ಅಂಥೇಳಿ ಅನುಭವಿಸುವಂಥದ್ದು. ಸಾಕಷ್ಟು ಜನ ಬರ್ತಾರೆ ಇಲ್ಲಿ. ಕೆಲವರು ರಿಯಲ್ ಎಸ್ಟೇಟ್ ಮಾಡೋರು ಬರ್ತಾರೆ, ಅವನಿಗೆ ಯಾವಾಗಲೂ ಅವನಿಗೆ ತೇವಲಿದ್ದಾಗ ಇಷ್ಟ ಬಂದಂಗೆ ಬರ್ತಾನೆ. ನಂದು ಕೆಲವೊಂದು ಯಂತ್ರ ಮಂತ್ರ ತಂತ್ರ ಪರಿಹಾರಕ್ಕೆ ಅವ್ರಿಗೊಂದು ಯಂತ್ರ ಮಾಡಿದ್ವಿ, ನೀನು ನೋಡಪ್ಪ ರೆಡಿಯಾಗಿದೆ ಕಣೆ, ಇಷ್ಟು ದಿವಸದಲ್ಲಿ ಬಾ, ಅದಾದ್ಮೇಲೆ ನಾನು ಇದನ್ನು ಇಟ್ಕೊಳ್ಳಲ್ಲ ಅಂತ. ಅಷ್ಟು ದಿವಸ ಆದಮೇಲೆ ಅವನು ಬರೋದು. ಈಗ ನನಗದು ವ್ಯರ್ಥ, ನನಗೆ ಉಪಯೋಗ ಆಗಲ್ಲ, ಅದನ್ನು ತಗೊಂಡೋಗಿ ಬಿಸಾಕಬೇಕು, ಕಷ್ಟಪಟ್ಟು ಮಾಡಿರೋದನ್ನು ಬಿಸಾಕದೆ ಇನ್ನೊಂದು ಸಲ ಬಂದ.
ಎರಡನೇ ಸಲ ಹೇಳ್ತಾ ಇದ್ದೀನಿ, ಮುಂಚೆ ಸಲ ಆ ಥರ ಮಾಡಬೇಡ, ಇಷ್ಟರೊಳಗಡೆ ಬಾ ಅಂತ ಬರಲ್ಲ. ಅವನಿಗೆ ಯಾವಾಗಲೋ ನಿಗರ್ದಾಗ ತೇವಲಿದ್ದಾಗ ಫೋನ್ ಮಾಡ್ತಾನೆ, ಕೆಲವರು ಫೋನು ಮಾಡಲ್ಲ, ಡೈರೆಕ್ಟಾಗಿ ಬರ್ತಾರೆ. ನಾನು ಸ್ವಲ್ಪ ನಿಷ್ಠುರವಾದಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೇರವಾಗಿ ಬಂದು ಭೇಟಿ ಮಾಡಿದವ್ರನ್ನ, ಹೇಳದೆ ಕೇಳದೆ ಬರೋವಂಥವ್ರನ್ನ ನಾನು ಭೇಟಿ ಮಾಡೋದಿಲ್ಲ. ಇದು ನನಗೆ ಬಹಳ ಬಹಳ ಥರ ಕೋಪ ಬಂದ್ಬಿಡುತ್ತೆ, ಕೆಟ್ಟ ಕೋಪ ಬರುತ್ತೆ. ಕೇವಲ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತೀನಿ, ಅಂಥವ್ರು ಮಾತ್ರ ಬಂದು ಭೇಟಿ ಆಗಬೇಕು. ನೇರವಾಗಿ ಬಂದು ಭೇಟಿ ಆಗೋರು ನನಗೆ ಎಳ್ಳಷ್ಟು ಕೂಡ ಇಷ್ಟ ಆಗೋದಿಲ್ಲ. ಒನ್ಲಿ ಅಪಾಯಿಂಟ್ಮೆಂಟ್, ನಾನು ಹೇಳಿದಂತಹ ಸಮಯಕ್ಕೆ ಬಂದವ್ರನ್ನ ಮಾತ್ರ ನಾನು ಬಹಳ ಪ್ರೀತಿಯಿಂದ ಅವ್ರಿಗೆ ಸ್ವಾಗತವನ್ನು ಕೋರ್ತೀನಿ. ಹೇಳದೆ ಕೇಳದೆ ಬಂದವ್ರಿಗೆ ಅವ್ರಿಗೆ ಏನೇನು ಬೈಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಆ ರೀತಿ ಯಾರು ಮಾಡಬೇಡಿ. ಸೊ ಮೂಲವಾಗಿ ನಾನು ಹೇಳಕ್ಕೆ ಏನು ಬಂದೆ ಅಂತಂದರೆ, ಮೊದಲು ಸಮಸ್ಯೆಗಳು ಪರಿಹಾರಕ್ಕೆ ಬಗ್ಗಬೇಕು, ಅಜ್ಞಾನ ಜ್ಞಾನಕ್ಕೆ ಬಗ್ಗಬೇಕು. ಸೊ ದಡ್ಡತನ ಬುದ್ಧಿವಂತಿಕೆಗೆ ಬಗ್ಗಬೇಕು, ಬಗ್ಗದನ್ನು ಕಲಿಬೇಕು. ಯಾರು ಇಲ್ಲಿ ಬಗ್ಗೋದಿಲ್ಲ ಅಂಥವ್ರಿಗೆ ಖಂಡಿತವಾಗ್ಲೂ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಆದ್ದರಿಂದ ಬಗ್ಗಬೇಕು. ಯಾರ ಬಳಿ ಬಂದಿದ್ದಾರೆ, ಅವ್ರು ಹೇಳ್ದಂಗೆ ನಾನು ಕೇಳಬೇಕಾ, ನಾನು ಹೇಳ್ದಂಗೆ ಅವ್ರು ಕೇಳಬೇಕಾ? ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಕೆಲವರು ನನ್ನನ್ನು ಬಗ್ಗಿಸ್ಕೊಳಕ್ಕೆ ನೋಡ್ತಾರೆ. ಅವ್ರಿಗೆ ಹೆಂಗೆ ಬೇಕಂಗೆ ನಾನು ಬಗ್ಗಬೇಕು, ಅವ್ರಿಗೆ ಹೆಂಗೆ ಬೇಕಂಗೆ ನಾನು ಅನುಸರಣೆ ಮಾಡಬೇಕು. ಈ ರೀತಿ ನನಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಇಂಥವ್ರನ್ನ ಹತ್ರಕ್ಕೆ ಸೇರಿಸ್ಕೊಳ್ಳೋದು ಇಲ್ಲ. ಬಹಳ ದೂರದಲ್ಲಿರು, ಇಷ್ಟ ಬಂದಂಗೆ ಬರೋದು, ಕಷ್ಟ ಬಂದಂಗೆ ಬರೋದು, ಆ ಥರ ಎಲ್ಲ ಬರೋದು ಅವಶ್ಯಕತೆ ಇಲ್ಲ. ಸೊ ಕೆಲವೊಂದನ್ನು ಹೇಳಿದ್ದನ್ನು ಕೇಳಲಿಲ್ಲ ಅಂದರೆ ಅವ್ರಿಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮೊದಲು ಯಾರು, ಎಲ್ಲಿ, ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಆ ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ, ಹೊರತು ಇಲ್ಲಾಂದರೆ ಗೊತ್ತಾಗೋದಿಲ್ಲ. ನಾನು ನಿಮಗೊಂದಷ್ಟು ಸ್ಪಷ್ಟತೆಯನ್ನು ಕೊಟ್ಟಿದ್ದೀನಿ. ಇದು ಅರ್ಥ ಆಗಲಿಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ನಿಮಗೆ ಏನು ಅರ್ಥ ಆಗಲಿಲ್ಲ ಅಂತ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೇಡಿ. ನಾನು ಯಾರಿಗೂ ರಿಪ್ಲೈ ಮಾಡಲ್ಲ ಟೆಕ್ಸ್ಟ್ ಮೆಸೇಜ್ಗೆ, ಓನ್ಲಿ ವಾಯ್ಸ್ ಮೆಸೇಜ್ ಅಥವಾ ಒಂದು ವಿಡಿಯೋ ಮಾಡಿ ಕಳಿಸಿ. ಖಂಡಿತವಾಗಲೂ ನಾನು ಆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನು ಮಾಡ್ತೀನಿ. ಅಥವಾ ಕಾಮೆಂಟ್ ಮಾಡಿ, ನೀವು ಕೊಡೋವಂಥ ಕಾಮೆಂಟಿಗೆ ಖಂಡಿತವಾಗ್ಲೂ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.